ಎಲ್ಲರಿಗೂ ಜೈ ಭೀಮ್. ನಾನು ಸರ್ವಧರ್ಮ ಸಮಾಜ ಸೇವಕ ಮತ್ತು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು. ಮಾನ್ವಿ ತಾಲೂಕಿನಿಂದ ಇಂದು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು DK ಶಿವಕುಮಾರ್ ಅವರಿಗೂ ಮನವಿ ಮಾಡಿಕೊಳ್ಳೋದಿಷ್ಟೇ. ನಮ್ಮ ಸಮುದಾಯದ ಧೀಮಂತ ನಾಯಕ, ನಮ್ಮ ಸಮುದಾಯದ ಬಹುದೊಡ್ಡ ನಾಯಕ ಅಂದರೆ ಅದು ಎಚ್ ಆಂಜನೇಯ ಸಾಹೇಬರು. ಎಚ್ ಆಂಜನೇಯ ಸಾಹೇಬರು ಈ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಪ್ರಾಮಾಣಿಕವಾಗಿ ತಮ್ಮ ಜೀವಮಾನವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಸೇವೆ ಸಲ್ಲಿಸಿರ್ತಕ್ಕಂಥ ಎಷ್ಟೋ ಜನ ಕಾಂಗ್ರೆಸ್ ಪಕ್ಷದಿಂದ ಪಕ್ಷ ಹಾರಿದಂಥ ವ್ಯಕ್ತಿಗಳಿದ್ದಾರೆ. ಆದರೆ ಪ್ರಾಮಾಣಿಕವಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಸಮುದಾಯದವನ್ನು ಜಾಗೃತಿ ಮಾಡುತ್ತಾ ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥ ಎಚ್ ಆಂಜನೇಯ ಸಾಹೇಬರಿಗೆ MLC ಸ್ಥಾನ ಕೊಡಬೇಕಂತ ನಾನು ಕರ್ನಾಟಕ ಸರ್ಕಾರದ CM ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು DK ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸಮುದಾಯಕ್ಕೆ ಏನಾದರೂ ನೀವು ಪ್ರಾಮಾಣಿಕವಾಗಿ ನ್ಯಾಯ ಕಲ್ಪಿಸಿಕೊಡ್ಬೇಕು ಅನ್ನೋದಿದ್ರೆ, ನಮ್ಮ ಸಮುದಾಯದಲ್ಲಿ ಬಹುದೊಡ್ಡ ನಾಯಕ, ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮೂಲೆಗಳಲ್ಲಿ ಅಭಿಮಾನಿಗಳನ್ನು ಹುಟ್ಟಾಕಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಅದು ಎಚ್ ಆಂಜನೇಯ ಸಾಹೇಬರು. ಸರಳ ಜೀವಿ, ಮುಗ್ಧ ಜೀವಿ, ಪ್ರಾಮಾಣಿಕವಾಗಿ ಬಂದಂಥ ಯಾವುದೇ ಜನಗಳಿಗೆ ತನ್ನ ಪ್ರೀತಿಗಳನ್ನು ಹಂಚಿಕೊಳ್ಳುವಂಥ ಏಕೈಕ ವ್ಯಕ್ತಿ ಎಚ್ ಆಂಜನೇಯ ಸಾಹೇಬರು. ದಯವಿಟ್ಟು ಅವರಿಗೆ MLC ಸ್ಥಾನವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ಒಂದು ಘನತೆ ಗೌರವಗಳನ್ನು ಸಲ್ಲಿಸಬೇಕಂತ ಕರ್ನಾಟಕ ಸರ್ಕಾರದ CM ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀರಿ. ಒಂದು ವೇಳೆ ನೀವು ನಿರ್ಲಕ್ಷ್ಯ ವಹಿಸಿದ್ದಾದರೆ ಮುಂದಿನ ಪೀಳಿಗೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅನ್ನೋ ಒಂದು ಭಾವನೆಗಳನ್ನು ಈ ಸಾಮಾಜಿಕ ಜಾಲತಾಣದ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸಮುದಾಯದ ಬಹುದೊಡ್ಡ ನಾಯಕ ಆಗಿರ್ತಕ್ಕಂಥ ಎಚ್ ಆಂಜನೇಯ ಸಾಹೇಬರಿಗೆ MLC ಸ್ಥಾನವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ನ್ಯಾಯ ಕಲ್ಪಿಸಿಕೊಡ್ಬೇಕಂತ ನಾನು ಕರ್ನಾಟಕ ಸರ್ಕಾರದ CM ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೈ ಭೀಮ್.